ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ವಾಣಿಜ್ಯ ಸಿಲಿಂಡರ್ ಬಿಕ್ಕಟ್ಟು ಹಿನ್ನೆಲೆ ಪ್ರಧಾನಿ ಮೋದಿ ಭೇಟಿ ಮಾಡಿದ್ದಾರೆ ಪೆಟ್ರೋಲಿಯಂ ಸಚಿವ. ಸಮಸ್ಯೆ ಬಗೆಹರಿಸುವ ಬಗ್ಗೆ ಪ್ರಧಾನಿ ಮೋದಿ ಜೊತೆ ಚರ್ಚೆ ಆಗ್ತಾ ಇದೆ. ಬಹಳ ಬೇಗ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕು. ಇಲ್ದಿದ್ರೆ ದೇಶದ ಜನರ ಪರಿಸ್ಥಿತಿ ಅಧೋಗತಿ ಆಗ್ಬಿಡುತ್ತೆ. ಯಾಕಂದ್ರೆ ಎಲ್ರಿಗೂ ಸೌದೆ ಸಿಗ್ಬೇಕಲ್ಲ, ಅದ್ರದ್ದು ಸ್ಟಾಕ್ ಬೇಕಲ್ಲ. ಮತ್ತೆ ಮರ ಕಡೆಗೆ ಶುರು ಮಾಡ್ತಾರೆ ಜನ. ಅವಾಗ ನಮ್ಮ ಗಿಡ ಮರಗಳು ಕಥೆ ಏನ್ರಿ ನೋಡಿ, ಒಂದನ್ನು ಪಡ್ಕೊಳ್ಬೇಕಾದ್ರೆ ಮತ್ತೆ ಕಳ್ಕೋಬೇಕು ನಾವು. ಪ್ರಧಾನಿ ಮೋದಿಯವರನ್ನ ಪೆಟ್ರೋಲಿಯಂ ಸಚಿವ ಭೇಟಿ ಮಾಡಿದ್ದಾರೆ. ಇದಕ್ಕೆ ಯಾವ ರೀತಿ ಕೇಂದ್ರ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ? ಹಾಗಾದ್ರೆ ದೇಶದಲ್ಲಿ ಒಂದು ರೀತಿ ಎಮರ್ಜೆನ್ಸಿ ಅಂತ ಹೇಳ್ಬೋದು. LPG ಎಮರ್ಜೆನ್ಸಿ ಏನಿದೆ ಹಾಗಾದರೆ ಪರಿಹಾರ ಇದಕ್ಕೆ? ಈಗ ನಮ್ಮಲ್ಲಿ ಎಷ್ಟು ಸ್ಟಾಕ್ ಇದೆ, ಅದು ಎಷ್ಟು ದಿನ ಬರುತ್ತೆ, ಈ ವಾರ ಹೀಗೆ ಮುಂದುವರೆದ್ರೆ ಮುಂದೆ ಗತಿ ಏನು? ನಮ್ಮಲ್ಲಿ ಈ ಗ್ಯಾಸ್ ಉತ್ಪಾದನಾ ಘಟಕಗಳು ಎಲ್ಲೆಲ್ಲಿದ್ದಾವೆ, ಅದರ ಲೆಕ್ಕ ಏನಿದೆ, ಮತ್ತು ನಾವು ಬೇರೆ ದೇಶಗಳನ್ನು ಅವಲಂಬನೆ ಮಾಡೋದು ಬಿಟ್ಟರೆ ಇಲ್ಲಿ ಹೇಗೆ ನಾವು ಅದನ್ನು ಬಳಕೆ ಮಾಡಿಕೊಳ್ಬೋದು? ಏನು ಕೆಲವೊಂದಿಷ್ಟು ಕಂಪನಿಗಳು ಫಿಲ್ಲಿಂಗ್ ಮಾಡ್ತಾ ಇರ್ತವೆ, ನಮ್ಮಲ್ಲೂ ಇದ್ದಾವೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಸಾಕಾಗುತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಈಗ ಪೆಟ್ರೋಲಿಯಂ ಮತ್ತು ಈ ಡೀಸೆಲ್ ಏನಿದೆ ನಮ್ಮಲ್ಲೂ ಕೂಡ ಉತ್ಪಾದನೆ ಆಗುತ್ತೆ, ಬಟ್ ಸಣ್ಣ ಪ್ರಮಾಣದಲ್ಲಿ ಆಗುತ್ತೆ. ಹಾಗಾಗಿನೇ ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಗಿರುವುದು ಕೂಡ ಒಂದು ಜನರ ಒತ್ತಾಸೆಯಾಗಿದೆ. ಬರ ಬರ್ತಾ ಇದೆ. ಈಗ ಹೆಂಗೆ ಈ ನೀರಿಗೆ ಬರ ಬರುತ್ತಲ್ಲ, ಹಾಗೆ LPG ಗ್ಯಾಸ್ಗಳಿಗೆ ಬರ ಈಗ ಹೋಟೆಲ್ಗಳಿಗೆ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಮನೆ ಮನೆಗೆ ಗ್ಯಾಸ್ ಬರಲಿಲ್ಲ ಅಂದರೆ ಏನು ಗತಿ? ಉಪವಾಸ ಬೀಳಬೇಕು. ಸೌದಿ ಎಲ್ಲಿ ಎಷ್ಟಂತ ತರ್ತೀರಿ ನೀವು? ಅಷ್ಟು ಜನಸಂಖ್ಯೆಗೆ ಹೇಗೆ ನಿಮಗೆ ಹೊಂದೋಕ್ಕಾಗುತ್ತೆ? ಬಹಳ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ. ಈ ಯುದ್ಧ ನಿಲ್ಲೋದಿಲ್ಲ. ಇದು ಟ್ರಂಪು ಮತ್ತು ಪುಟಿನ್ ಅವರ ಆ ಯುದ್ಧದಾಹ ನೋಡ್ತಾ ಇದ್ರೆ ಇದು ಹಲವು ತಿಂಗಳುಗಳ ಕಾಲ ಹೋಗಬಹುದು. ಗಲ್ಫ್ ರಾಷ್ಟ್ರಗಳು ಸುಮ್ಮನೆ ಕುಂದಿರ್ತಾವ? ಖಂಡಿತ ಇಲ್ಲ. ಈಗ ನೋಡಿ, ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ್ದಾರೆ. ಈಗ ಅವ್ರು ಒಟ್ಟು ಕಿತಾಪತಿ ಮಾಡ್ತಾನೆ ಇರ್ತಾರೆ ಕೆಲವು ಗಲ್ಫ್ ಕಂಟ್ರಿಗಳು. ಯಾಕಂದರೆ ಅದರ ಸಮಸ್ಯೆ ಇಡೀ ಜಗತ್ತಿಗೆ ಗೊತ್ತಾಗಲಿ ಅಂತ. ಅಮೇರಿಕಾ ಯುದ್ಧ ಸ್ಟಾಪ್ ಮಾಡಲಿ, ಒತ್ತಡವನ್ನು ಹಾಕಲಿ ಅಂಥೇಳಿ. ಅವರು ಕೂಡ ಸುಮ್ಮನೆ ಕೂರುವಂಥ ಮನಸ್ಥಿತಿಯಲ್ಲಿ ಇಲ್ಲ. ದೇಶದಲ್ಲೇ LPG ಕೊರತೆ ಇಲ್ಲ. LPG ಬಿಕ್ಕಟ್ಟಿಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. LPG ಉತ್ಪಾದನೆಯಲ್ಲೇ ಹೆಚ್ಚಳ ಮಾಡಲಾಗಿದೆ. ಗ್ಯಾಸ್ ಉತ್ಪಾದನೆ ಶೇಕಡ 10% ಹೆಚ್ಚಿಸಲಾಗಿದೆ. ಎಲ್ಲಿಯೂ ಬಿಕ್ಕಟ್ಟು ಸೃಷ್ಟಿಯಾಗದಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಕೇಂದ್ರ ಸರ್ಕಾರದ ಉನ್ನತ ಮೂಲಗಳಿಂದ ಮಾಹಿತಿ ಬಂದಿದೆ. ಓಕೆ, ಒಂದು ರೀತಿ ಸಮಾಧಾನಕರ ಸಂಗತಿ ಇದು. ಆದರೆ ಎಷ್ಟು ದಿನಗಳ ಕಾಲ ನಮ್ಮಲ್ಲಿ ಅದು ಹಾಗೆ ಸಂಗ್ರಹ ಇದೆ? ನಮ್ಮಲ್ಲಿ ಉತ್ಪಾದನೆ ಪ್ರಮಾಣ ಎಷ್ಟಿದೆ ಮತ್ತು ಪೂರೈಕೆ, ಅದರ ಬೇಡಿಕೆ ಎಷ್ಟಿದೆ? ಬ್ಯಾಲೆನ್ಸ್ ಮಾಡ್ಬೋದಾ? ಅಂಕಿ ಸಂಖ್ಯೆಗಳನ್ನು ಕೇಂದ್ರ ಸರ್ಕಾರ ಕೊಡುತ್ತಾ? ಹಾಗಾದರೆ ದೇಶದಲ್ಲಿ LPG ಕೊರತೆ ಇಲ್ಲ. ಕೊರತೆ ಇಲ್ಲ ಅಂದರೆ ಮತ್ತೆ ಯಾಕ್ರೆ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ಗಳು ಬರ್ತಾ ಇಲ್ಲ? ಯಾಕೆ ಅವರು ಬಂದ್ ಮಾಡಿದ್ದಾರೆ? LPG 10% ನಾವು ಉತ್ಪಾದನೆ ಹೆಚ್ಚು ಮಾಡಿದ್ವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ಮತ್ತೆ ಬಿಕ್ಕಟ್ಟು ಯಾಕೆ ಬಂತು ಅಂತ ನಮ್ಮ ಪ್ರಶ್ನೆ ಇದು. ಹಾಗಾದರೆ ಹೋಟೆಲ್ಗಳು ಓಪನ್ ಆಗಬೇಕಾಗಿತ್ತಲ್ವಾ? ಎಲ್ಲಿಯೂ ಬಿಕ್ಕಟ್ಟು ಸೃಷ್ಟಿಯಾಗದಂತೆ ಕ್ರಮವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳೇಬೇಕು. ಇಲ್ಲದಿದ್ದರೆ ಜನ ಬೀದಿಲಿ ಅಡುಗೆ ಮಾಡ್ಕೊಂಡು ತಿಂತಾರೆ ಸೌದೆ ಇಟ್ಕೊಂಡು. ಅಂಥ ಪರಿಸ್ಥಿತಿ ಏನು ದೂರ ಉಳಿದಿಲ್ಲ. ಹಾಗಾಗಿ ಪೆಟ್ರೋಲಿಯಂ ಸಚಿವರು ಪ್ರಧಾನಿ ನರೇಂದ್ರ ಮೋದಿಯವರು ಗಮನಕ್ಕೂ ಕೂಡ ತಂದಿದ್ದಾರೆ. ಪರಿಸ್ಥಿತಿ ಹೇಗಿದೆ, ವಾಸ್ತವ ಹೇಗಿದೆ ಮತ್ತು ಜನರಿಗೆ ಹೇಗೆ ತೊಂದರೆ ಆಗ್ತಿದೆ, ಇದು ಹೋಟೆಲ್ ಉದ್ಯಮದ ಮೇಲೆ ಹೇಗೆ ಪರಿಣಾಮವನ್ನು ಬೀರಿದೆ ಅಂತ. ಈಗೇನಾದರೂ ಮಾತುಕತೆಗಳಾಗುತ್ತಾ? ಹಾಗಾದರೆ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಆಗುತ್ತಾ? ಅದು ದೂರದ ಮಾತು ಸದ್ಯಕ್ಕೆ ಅಂತ ಹೇಳ್ಬೋದು.